ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಮತ್ತೊಂದು ಜಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ದಂಥ ಕೆಲವೊಂದು ಕ್ವಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಆಲ್ರೆಡಿ ಹೇಳಿದೆ, KPSC ಗ್ರೂಪ್ ABC ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ಗಳು GK ಪೇಪರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಗಳು ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ. ಸೊ 78 ಅಂತ ನೀವು ಅಂದ್ಕೋಬೋದು, ಆದರೆ ಇದು ಕ್ವಶನ್ ಪೇಪರಲ್ಲಿ 78ನೇ ಕ್ವಶನ್ ಆಗಿರೋದ್ರಿಂದ ಸೊ ಆ ಥರ ಸೀರಿಯಲಲ್ಲಿ ತೊಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ: ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿ ಸರಿಯಾದ ಉತ್ತರವನ್ನು ಸಂಕೇತ ಆಧಾರಿತವಾಗಿ ಪತ್ತೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಹೇಳ್ತಾ ಹೋದ್ರಂಗೆ ಹೊಂದಿಸಿ ಬರೀರಿ ಅಂತ ನಾವು ನೋಡ್ತಾ ಹೋದರೆ, ಫಸ್ಟ್ಗೆ ನಾವು ಕೆಲವೊಂದು ಆನ್ಸರ್ಸ್ಗಳನ್ನ ಫೈಂಡ್ ಔಟ್ ಮಾಡಿಕೊಂಡು ಈಸಿಯಾಗಿ ಅದಕ್ಕೆ ಒಂದು ಮ್ಯಾಚನ್ನ ಮಾಡ್ತಕ್ಕಂಥದ್ದಕ್ಕೆ ತುಂಬ ಈಸಿ ಆಗ್ತಕ್ಕಂಥದ್ದಾಗಿರುತ್ತೆ. 1 or 2 ಕ್ವಶನ್ಗೆ ನಾವು ಆನ್ಸರ್ನ ನೋಡ್ತಾ ಹೋದರೆ, ಸೊ ಇನ್ನು ಹೇಳ್ಬೇಕಂತೇಳಿ ಹೊಂದಿಸಿ ಬರೀರಿ ಅನ್ನೋದಕ್ಕೆ ತುಂಬ ಸುಲಭವಾಗಿ ನಾವು ಆನ್ಸರ್ನ ಹುಡುಕಬಹುದಾಗಿರುತ್ತೆ. ಆದರೆ ಈ ಸರಿಯಾಗಿರ್ತಕ್ಕಂಥವನ್ನ ಆಯ್ಕೆ ಮಾಡಿ ABC ಅಂತ ಕೊಡ್ತಾರೆ. ಸೊ ಅಲ್ಲಿ ನಮಗೆ ಸ್ವಲ್ಪ ಎಡವಟ್ಟಾಗ್ತಕ್ಕಂಥದ್ದು. ಹೊಂದಿಸಿ ಬರೆಯಲ್ಲ, ಆರಾಮಾಗಿ 1-2 ಆನ್ಸರ್ಸ್ ಗೊತ್ತಿರೋ ಆರಾಮಾಗಿ ನಾವು ಆ ಒಂದು ಟಿಕ್ಕನ್ನು ಹಾಕಬಹುದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೈಕ್ರೋಮೀಟರು, ಪೈರನೋಮೀಟರು, ಅನಿಮೋಮೀಟರು, ಬಾರೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರ್ತಕ್ಕಂಥದ್ದು ಬಾರೋಮೀಟರ್ ಅಂತ ಹೇಳಿದರೆ ವಾಯುಭಾರದ ಒತ್ತಡವನ್ನು ಅಳಿತಕ್ಕಂಥದ್ದಾಗಿರುತ್ತೆ. ಬಾರೋಮೀಟರು ವಾಯುಭಾರದ ಒತ್ತಡವನ್ನು ಅಳಿತಕ್ಕಂಥದ್ದು. ಅನಿಮೋಮೀಟರ್ ಅಂತ ಹೇಳಿದ್ರೆ ವಾಯುವಿನ ವೇಗ ಅಥವಾ ವಿಂಡ್ ಸ್ಪೀಡನ್ನು ಅಳಿತಕ್ಕಂಥದ್ದು ಆಗಿರುತ್ತೆ. ನೋಡಿ, ಇಲ್ಲಿ CD-ಗೆ 3 ಮತ್ತು 4 ಏನಿದೆ, CD-ಗೆ 3, 4 ಇಲ್ಲೇ ಇದೆ ನೋಡಿ. ಅನಿಮೋಮೀಟರ್ ಬಂದು ವಾಯುವಿನ ವೇಗ, ವಿಂಡ್ ಸ್ಪೀಡು. ಬಾರೋಮೀಟರ್ ಬಂದು ವಾಯುಭಾರ ಒತ್ತಡ. ಸೊ ಆಪ್ಷನ್ 4. ಸೊ ನೋಡಿ, ಇದು 2ರಲ್ಲಿದೆ, ಸೊ ಬೇರೆ ಯಾವುದಾದ್ರು ಇಲ್ಲ. ಸೊ ಹಾಗಾಗಿ ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆಪ್ಷನ್ 1 ಅಂತಕ್ಕಂಥದ್ದು. ಸೊ ಸೈಕ್ರೋಮೀಟರ್ ಅಂತ ಹೇಳಿದ್ರೆ ವಾಯುಮಂಡಲದ ಆರ್ದ್ರತೆ, ಅಟ್ಮಾಸ್ಫಿಯರ್ ಹ್ಯುಮಿಡಿಟಿ ಅಂತಕ್ಕಂಥದ್ದಾಗಿರುತ್ತೆ. ಪೈರನೋಮೀಟರ್ ಅಂತ ಹೇಳಿದ್ರೆ ಸೋಲಾರ್ ಇರಿಡಿಯನ್ಸ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಅನಿಮೋಮೀಟರ್ ಬಂದು ವಿಂಡ್ ಸ್ಪೀಡು. ಬಾರೋಮೀಟರ್ ಬಂದು ಅಟ್ಮಾಸ್ಫಿಯರ್ ಪ್ರೆಷರ್ನ ಕಂಡಿಡ್ತಕ್ಕಂಥ ಒಂದು ಮಾಪನಗಳು ಆಗಿರುತ್ತೆ. ಸೊ ಹೀಗೆ ನಾವು 1-2 ಆನ್ಸರ್ನ ಗೊತ್ತಾದರೆ ನೀಟಾಗಿ, ಕೆಲವೊಂದಕ್ಕೂ ಆನ್ಸರ್ ಗೊತ್ತಿಲ್ಲ ಅಂದರೂ ಸಹ ನಾವು ಆರಾಮಾಗಿ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಆನ್ಸರು ಆಪ್ಷನ್ 1. ಸೈಕ್ರೋಮೀಟರ್ ಬಂದು ವಾಯುಮಂಡಲದ ಆರ್ದ್ರತೆ, ಪೈರನೋಮೀಟರ್ ಬಂದು ಸೌರ ವಿಕಿರಣತೆ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ: ಕೊಟ್ಟಿರುವ ಸಂಕೇತವನ್ನು ಬಳಸಿ ಕೈಗಾರಿಕೆಗಳನ್ನು ಅವುಗಳ ರಾಜ್ಯಗಳೊಂದಿಗೆ ಸರಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಕೈಗಾರಿಕೆ ಮತ್ತು ರಾಜ್ಯಗಳು: ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ, ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ, ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್. ಸೊ ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ಒಂದು ಆನ್ಸರ್ ಯಾವುದಂತ ಹೇಳಿದ್ರೆ, ಪಕ್ಕಾ ಅಂತ ಹೇಳಿದ್ರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಸ್ಥಾವರ. ಯಾಕಂದರೆ ವಿಶ್ವೇಶ್ವರಯ್ಯನವರು ಬಂದು ಕರ್ನಾಟಕದವರಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೋದು, C-ಗೆ ಆಪ್ಷನ್ 1 ಕರ್ನಾಟಕ ಅಂತ ನೀಟಾಗಿ ಕಂಡುಹಿಡಿಯಬಹುದಾಗುತ್ತೆ. ನೋಡಿ, ಇಲ್ಲಿ C-ಗೆ ಆಪ್ಷನ್ 1 ಎಲ್ಲಿ ಕೊಟ್ಟಿದ್ದಾರೆ, 2 ಇಲ್ಲ ಮತ್ತು 4 ಇಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೌದು ಅಲ್ವಾ, 1 ಮತ್ತು 3 ಕೊಟ್ಟಿದ್ದಾರೆ. ಈಗ ನಮಗೇನು ಅರ್ಥ ಆಗುತ್ತೆ, 2 ಮತ್ತು 4ನೇ ಆನ್ಸರು ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ನಮಗೆ ಜಾರ್ಖಂಡಲ್ಲಿ ಕಂಡು ಬರ್ತಕ್ಕಂಥದ್ದು. ಹೌದಲ್ವಾ. ಸೊ ಟಾಟಾ ಐರನ್ ಸ್ಟೀಲ್ ಕಂಪನಿ ಬರ್ತಕ್ಕಂಥದ್ದು ಈ ಒಂದು ಜಾರ್ಖಂಡಲ್ಲಿ 1907 ಈ ಒಂದು ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಯಾರು ಜೆಮ್ಸೆಡ್ ಟಾಟಾ ಮತ್ತು ದೊರಾಬ್ಜಿ ಟಾಟಾ ಅಂತಕ್ಕಂಥವ್ರು ಈ ಒಂದು ಟಾಟಾ ಕಂಪನಿಯನ್ನು ಆವಾಗ ಒಂದು ಎಸ್ಟಾಬ್ಲಿಷನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಜಾರ್ಖಂಡ್ ಇದರಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ 3. ಸೊ ಇಲ್ಲೇನಾಗಿದೆ, ಆಪ್ಷನ್ 1 ಇದೆ ನೋಡಿ, A ಬಂದು 3 ಇದೆ ಜಾರ್ಖಂಡು. ಸೊ ಹಾಗಾಗಿ 3ನೇದು ತಪ್ಪಾಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ನೋಡಿ, ಇಲ್ಲಿ B ಕೊಟ್ಟಿದ್ದಾರೆ. ಭಾರತೀಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಅಂತ ಹೇಳಿದಾಗ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಲಿಮಿಟೆಡ್ ಅಂತ ಹೇಳಿದಾಗ ಒರಿಸ್ಸಾ ಅಂತಕ್ಕಂಥದ್ದು ಐಡೆಂಟಿಫಿಕೇಶನ್ ನಾವು ಮಾಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಈ ರೀತಿ ನಾವು ಆನ್ಸರ್ಸ್ಗಳನ್ನ ಫೈಂಡ್ ಔಟ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಬಂದು ಆಪ್ಷನ್ 1. ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿ ಅಂತ ನೋಡ್ತಾ ಹೋದರೆ ನೋಡಿ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಏನಿದೆಯೋ ಇದನ್ನು ಈಗ ನಡೆಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ SAIL ಅಂತ ಹೇಳ್ತೀವಿ. ಯಾವುದು, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದೇನಿದೆಯೋ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತಕ್ಕಂಥದ್ದು, ಇಂಡಿಯಾ ಲಿಮಿಟೆಡ್. ಸೊ ಇದು ನಡೆಸ್ತಕ್ಕಂಥದ್ದು, ಇವಾಗ ನೋಡ್ಕೊಳ್ತಕ್ಕಂಥದ್ದು. ಇದು ರಚನೆ ಮಾಡ್ತಕ್ಕಂಥದ್ದು 1973. ಸೊ ಇದಕ್ಕೂ ಮೊದಲು ನೋಡ್ತಾ ಹೋದಾಗ 1875 ಏನು ಮಾಡ್ತಾರೆ, ಭಾರತ ಮೊದಲ ಪಿಗ್ಗರ್ ಅಥವಾ ತಾಂಡವಾಳ ಅಂತಕ್ಕಂಥ ಒಂದು ಕಾರ್ಖಾನೆಯು ಪಶ್ಚಿಮ ಬಂಗಾಳದ ಕುಲ್ಫಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗುತ್ತೆ. 1875 ಪಿಗ್ ಐರನ್ ಅಥವಾ ತಾಂಡವಾಳ ಅಂತಕ್ಕಂಥ ಒಂದು ಐರನ್ನು ಅದರ ಒಂದು ಕಾರ್ಖಾನೆ ಬಂದು ಪಶ್ಚಿಮ ಬಂಗಾಳದ ಕುಲ್ಫಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅದಾದ ನಂತರ ನಾನು ಹೇಳಿದಾಗೆ 1907 ಏನು ಮಾಡುತ್ತೆ
ಟಿಸ್ಕೋ ಇಟ್ ಮೀನ್ಸ್ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಜಾರ್ಖಂಡ್ನ ಜೆಮ್ಶೆಡ್ಪುರದಲ್ಲಿ ಯಾರು ರಚನೆಯನ್ನು ಅಥವಾ ಯಾರು ಎಸ್ಟಾಬ್ಲಿಷನ್ನು ಮಾಡ್ತಕ್ಕಂಥದ್ದಿದೆ ಜೆಮ್ಸ್ಟಿಕ್ ಟಾಟಾ ಅಂತಕ್ಕಂಥದ್ದು ಜೆಮ್ಸ್ಟಿಕ್ ಜಿ ಟಾಟಾ ಮತ್ತು ದೊರಾಬ್ಜಿ ಟಾಟಾ ಅಂತಕ್ಕಂಥವ್ರು ದೊರಾಬ್ಜಿ ಟಾಟಾ ಇವ್ರೇನು ಮಾಡ್ತಾರೆ 1907ರಲ್ಲಿ ಈ ಒಂದು ಟಾಟಾ ಕಂಪನಿಯನ್ನು ಅಥವಾ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯನ್ನು ಮೊದಲಿಗೆ ಎಸ್ಟಾಬ್ಲಿಷನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ 1919ರಲ್ಲಿ IISSO ಬರ್ನಪುರ ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಕ್ಕಂಥದ್ದು. ಇದು ಬಂದು ಇಂಡಿಯಾಗೆ ಸಂಬಂಧಪಟ್ಟಂಥದ್ದು, ಇಂಡಿಯಾದ ಒಂದು ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಆಗಿರುತ್ತೆ. ಹೈ ಮೀನ್ಸ್ ಇಂಡಿಯನ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ 1923ರಲ್ಲಿ MISL ಭದ್ರಾವತಿ ಕರ್ನಾಟಕ ಏನು ವಿಶ್ವೇಶ್ವರಯ್ಯ ನಾವು ಹೇಳ್ತೀವಿ, ಸೊ ಅದು ಬಂದು ಈ ಎಮ್ ಅಂತ ಏನಿಗೆ ಬಂತಂದರೆ ಮಿಡ್ ಈಸ್ಟ್ ಅಂತ ಹೇಳ್ತೀವಿ, MID ಮಿಡ್ ಈಸ್ಟ್. ಓಕೆ, ಸೊ ಇದನ್ನು ಇಂಟಿಗ್ರೇಟೆಡ್ ಸ್ಟೀಲ್ ಲಿಮಿಟೆಡ್ ಅಂತ ಹೇಳ್ತಾರೆ. ಅದು ಭದ್ರಾವತಿಯಲ್ಲಿ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು 1923ರಲ್ಲಾಗಿರುತ್ತೆ. ಆ್ಯಂಡ್ ಅದಾದ ನಂತರ ಸ್ವಾತಂತ್ರ್ಯದ ನಂತರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲೆಲ್ಲಾಗುತ್ತೆ ಅಂತ ಹೇಳಿದ್ರೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ದೊಡ್ಡ 3 ಸಂಸ್ಥೆಗಳು ವಿದೇಶಿ ಸಹಯೋಗದೊಂದಿಗೆ ಪ್ರಾರಂಭವಾಗ್ತವೆ. ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾವುದು ಅಂತ ಹೇಳಿದರೆ ಛತ್ತೀಸ್ಗಢದ ಬಿಲಾಯ್ ಅಂತಕ್ಕಂಥದ್ದು USSRನ ಸಹಯೋಗದೊಂದಿಗೆ ಮಾಡ್ತಕ್ಕಂಥದ್ದು, ಮತ್ತು ಪಶ್ಚಿಮ ಬಂಗಾಳದ ದುರ್ಗಾಪುರ ಅಂತಕ್ಕಂಥ ಒಂದು ಇದರಲ್ಲಿ UKN ಸಹಯೋಗದಿಂದ ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು, ಮತ್ತು ರೂರ್ಕೆಲಾ ಒರಿಸ್ಸಾದಲ್ಲಿ ರೂರ್ಕೆಲಾ ಅಂತಕ್ಕಂಥ ಒಂದು ಉಕ್ಕಿನ ಕಾರ್ಖಾನೆ ಸ್ಟೀಲ್ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದು ಬಂದು ಜರ್ಮನಿ ಸಹಯೋಗದೊಂದಿಗೆ ವೆರಿ ಇಂಪಾರ್ಟೆಂಟ್. ಈ ಮೂರುವೆ ಬಿಲಾಯ್ ಬಂದು US ಆ್ಯಂಡ್ ನೆಕ್ಸ್ಟ್ ದುರ್ಗಾಪುರ ಬಂದು UK ಆ್ಯಂಡ್ ರೂರ್ಕೆಲಾ ಬಂದು ಜರ್ಮನಿ. ಓಕೆ, ಈ ಮೂರರ ಒಂದು ವಿದೇಶಿ ಸಹಯೋಗದೊಂದಿಗೆ ನಿರ್ಮಾಣವನ್ನು ಮಾಡ್ತಕ್ಕಂಥ ಒಂದು 3 ದೊಡ್ಡ ಯೋಜನೆಗಳು ಅಂತ ಹೇಳ್ಬೋದಾದ್ರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇವು. ಆ್ಯಂಡ್ ನೆಕ್ಸ್ಟ್ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರ್ಖಂಡ್ನ ಬೊಕಾರೋ ಎಂಬಲ್ಲಿ ರಷ್ಯಾದ ಸಹಯೋಗದೊಂದಿಗೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇವೆಲ್ಲ ಏನಾಗುತ್ತೆ, ಅದಾದ ನಂತರ 1973ರಲ್ಲಿ ಈ ಒಂದು SAIL ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಡಿಯಲ್ಲಿ ಇವೆಲ್ಲ ನೋಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಾಗುತ್ತೆ, ವಿಶಾಖಪಟ್ಟಣ, ಸೇಲಂ ಮತ್ತು ಕರ್ನಾಟಕದ ವಿಜಯನಗರದಲ್ಲಿ ಕಾರ್ಖಾನೆಗಳು ಸಹ ತಿರ್ಗ ಮತ್ತೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನಾಗಪುರ ಪ್ರಸ್ಥಭೂಮಿನ ಭಾರತದ ರೂರ್ ಅಂತ ಕರೀತಾರೆ. ಭಾರತದ ರೂರ್ ಯಾವುದು ಅಂತ ಕೇಳಬಹುದು. ಚೋಟನಾಗಪುರ ಪ್ರಸ್ಥಭೂಮಿಯನ್ನು ಭಾರತದ ರೂರ್ ಅಂತ ಕರೀತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಷ್ಟು ಬಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಸಂಬಂಧಪಟ್ಟಂಥ ಒಂದು ಇನ್ಫಾರ್ಮೇಷನ್. ಸೊ ನೀವು ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಎಲ್ಲೆಲ್ಲಿದೆ ಕರ್ನಾಟಕದಲ್ಲಿ ಯಾವ್ದ್ಯಾವ್ದಿದೆ ಅಂತಕ್ಕಂಥದ್ದು ಒಂದು ಪಟ್ಟಿಯನ್ನು ಮಾಡಿಕೊಂಡು ಸೊ ಅದನ್ನು ನೀವು ನೋಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಈ ಪ್ರಶ್ನೆ ಏನಿದೆಯೋ ನದಿಗೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಸೊ ಹಾಗಾಗಿ ನೀವು ಒಟ್ಟು 18 ಇತ್ತೀಚೆಗೆ 19 ಅಂತ ಹೇಳ್ತಾರೆ, ಬಟ್ 18 ಸ್ಟಾರ್ಟಿಂಗ್ ಇದ್ದಿದ್ದು 16, ಅದಾದ ನಂತರ 17, 18 ಈಗ 19 ಅಂತಲೂ ಸಹ ಹೇಳ್ತಿದ್ದಾರೆ. ಸೊ ನಿಮ್ಗೆ ಎಷ್ಟು ಅಷ್ಟನ್ನು ಸಹ ನೋಡ್ಕೊಳ್ತಾ ಹೋಗಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉತ್ತರ ರೈಲ್ವೆ ಬಂದು ಕೇಂದ್ರ ರೈಲ್ವೆ, ಪೂರ್ವ ರೈಲ್ವೆ, ದಕ್ಷಿಣ ರೈಲ್ವೆ. ಸೊ ಕೇಂದ್ರ ರೈಲ್ವೆ ಅಂತ ಹೇಳಿದ್ರೆ ಅದು ಮೇಯ್ನಾಗಿ ಬರ್ತಕ್ಕಂಥ ನಮಗೆ ಗೊತ್ತೇ ಮುಂಬೈಯಲ್ಲಿ ಬರ್ತಕ್ಕಂಥದ್ದು, ಹೌದಲ್ವಾ? ಕೇಂದ್ರ ರೈಲ್ವೆ ಬರ್ತಕ್ಕಂಥದ್ದೇ ಮುಂಬೈಯಲ್ಲಿ. ಸೊ ಲಾಸ್ಟ್ ಒಂದು GK 2 ಏನು ಮಾಡಿದ್ವಿ ನಾವು, ಇದು 3ನೇ ಪೇಪರ್ ಆಯಿತು. GK 2ನಲ್ಲಿ ಸಹ ಈ ಒಂದು ಕ್ವಶನ್ ಬಂದಿದೆ. ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟ ನಾವು ಯಾವುದೋ ಒಂದೊಂದು ಪೇಪರ್ನ ತೊಗೊಂಡು ಬಿಡಿಸ್ತಾ ಇದೀವೋ, ಸೊ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳಿವು. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಪೇಪರಲ್ಲೂ ನದಿಗಳ ಬಗ್ಗೆ ಒಂದು ಡೆಫಿನೆಟಾಗಿ ಒಂದು ಕ್ವಶನು ಮತ್ತು ಈ ಒಂದು ರೈಲ್ವೆ ವಲಯಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನು. ರೈಲ್ವೆ ವಲಯ ಅದು ಈ ವಲಯಗಳ ಮೇಲೆ ಕ್ವಶನ್ಸ್ನ ಕೇಳ್ತಕ್ಕಂಥದ್ದು, ಬೇರೆ ಯಾವುದೇ ಒಂದು ಟಾಪಿಕ್ಕು ಜಾಸ್ತಿ ಇಲ್ಲ ಇದಕ್ಕೆ, ರೈಲ್ವೆ ವಲಯಗಳ ಮೇಲೆ ಕೇಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಕೇಂದ್ರ ರೈಲ್ವೆ ಅಂತ ಹೇಳಿದ್ರೆ ಮುಂಬೈ ಫಸ್ಟ್ ಆಪ್ಷನ್ ನಮ್ಗೆ ಗೊತ್ತಾಯಿತು. ಯಾವ್ದು ಬರುತ್ತೆ ಇಲ್ಲಿ ಕೇಂದ್ರ ಅಂತ ಹೇಳಿ ಬಿಗೆ ಬರ್ತಕ್ಕಂಥದ್ದು 1. ಸೊ ನೋಡಿ ಇಲ್ಲಿದೆ 1, ಹಾಗಾಗಿ ಏನಾಗುತ್ತೆ 3 ಮತ್ತು 1 ಬರ್ತಕ್ಕಂಥದ್ದು ಆಗೋದಿಲ್ಲ ಆನ್ಸರು. ಇನ್ನು ನೆಕ್ಸ್ಟ್ ನಾನು ನೋಡ್ತಾ ಹೋದಾಗೆ ನೋಡಿ ಇಲ್ಲಿ ಪೂರ್ವ ರೈಲ್ವೆ ಅಂತ ಕೊಟ್ಟಿದ್ದಾರೆ. ನೋಡಿ ಪೂರ್ವ ರೈಲ್ವೆ ಅಂತ ಏನಿದೆಯೋ ಪೂರ್ವ ರೈಲ್ವೆ ಮತ್ತು ದಕ್ಷಿಣ ರೈಲ್ವೆ ಅಂತ ಕೊಟ್ಟಿದ್ದಾರೆ. ಸೊ ನವದೆಹಲಿ ಅಂತಕ್ಕಂಥದ್ದು ಬಂದು ನಮಗೆ ನೋಡಿ ಇದು ಮ್ಯಾಪ್ ಅಂತ ಹೇಳಿದ್ರೆ ಹೌದಲ್ವಾ. ಸೊ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಕೇಂದ್ರ ಮುಂಬೈಲಿ ಬರುತ್ತೆ, ಕೇಂದ್ರ ಕಚೇರಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ನವದೆಹಲಿ ಅಂತಕ್ಕಂಥದ್ದು ನಮಗೆ ಪಶ್ಚಿಮದಲ್ಲಿ ಬರುತ್ತಾ, ಪೂರ್ವದಲ್ಲಿ ಬರುತ್ತಾ ಅಥವಾ ದಕ್ಷಿಣದಲ್ಲಿ ಬರುತ್ತಾ ಅಂತ ನೋಡ್ತಾ ಹೋದಾಗ ನಮ್ಗೆ ಏನಾಗುತ್ತಲ್ಲ ಆನ್ಸರು ದೆಹಲಿ ಅಂತಕ್ಕಂಥದ್ದು ಉತ್ತರದಲ್ಲಿ ಬರ್ತಕ್ಕಂಥದ್ದು, ಹೌದಲ್ವಾ. ಸೊ ಈ ಒಂದು ಚೆನ್ನೈನೂ ಬರೋದಿಲ್ಲ, ಕೋಲ್ಕತ್ತಾನೂ ಬರೋದಿಲ್ಲ,
ಈ ಒಂದು ಉತ್ತರದಲ್ಲಿ ಸೊ ಬರ್ತಕ್ಕಂಥದ್ದು ನವದೆಹಲಿ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ 2 ಅಂತಕ್ಕಂಥ ನಮ್ಗೆ ಗೊತ್ತಾಗುತ್ತೆ. ಉತ್ತರ ರೈಲ್ವೆ ಅಂತ ಹೇಳಿದಾಗ ನವದೆಹಲಿ. ಉತ್ತರ ಸೈಡ್ಗೆ ಚೆನ್ನೈನೂ ಬರೋದಿಲ್ಲ, ಕೋಲ್ಕತ್ತಾನೂ ಬರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಉತ್ತರ ರೈಲ್ವೆ ನವದೆಹಲಿ ಆಗುತ್ತೆ. ಸೊ ನೋಡಿ ಆಪ್ಷನ್ ಎಗೆ ಆಪ್ಷನ್ 2 ಎಲ್ಲಿದೆ, ಇಲ್ಲಿದೆ ನೋಡಿ, ಇದಿದೆ ಬಟ್ ಇದು ಆಲ್ರೆಡಿ ರಾಂಗ್ ಆಗಿರೋದ್ರಿಂದ ಆಪ್ಷನ್ 2 ಏನಿದೆಯೋ. ಸೊ ನೋಡಿ ಉತ್ತರ ರೈಲ್ವೆ ಬಂದು ನವದೆಹಲಿ ಆಯಿತು, ಕೇಂದ್ರ ರೈಲ್ವೆ ಬಂದು ಮುಂಬೈ ಆಗುತ್ತೆ, ಪೂರ್ವ ರೈಲ್ವೆ ಅಂತಕ್ಕಂಥದ್ದು ಬಂದು ಕೋಲ್ಕತ್ತಾದಲ್ಲಿ ಬರ್ತಕ್ಕಂಥದ್ದು, ದಕ್ಷಿಣ ರೈಲ್ವೆ ಬಂದು ಚೆನ್ನೈ ತಮಿಳ್ನಾಡಲ್ಲಿ ಕಂಡು ಬರ್ತಕ್ಕಂಥ ತಮಿಳ್ನಾಡು ಚೆನ್ನೈಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪೂರ್ವದಲ್ಲಿ ಬರ್ತಕ್ಕಂಥದ್ದು ಕೋಲ್ಕತ್ತಾ, ಇಟ್ ಮೀನ್ಸ್ ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥದ್ದು ಪೂರ್ವ ರೈಲ್ವೆ ಆಗಿರುತ್ತೆ. ಸೊ ಈ ರೀತಿ ನೀವು ಒಂದು ಏನು ದಿಕ್ಕುಗಳು ಮತ್ತು ಉಪದಿಕ್ಕುಗಳನ್ನು ನೋಡ್ಕೊಳ್ಬೇಕು. ಮತ್ತು ಒಂದು ಮೇಯ್ನಾಗಿ ಆ ಕೇಂದ್ರಗಳು ಯಾವುದು ಅಂತ ನೀವು ನೋಡ್ಕೊಳ್ತಾ ಹೋದರೆ ಆ ದಿಕ್ಕಿನಲ್ಲಿ ಅದು ಬರುತ್ತೆ ಅಂತ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ರಾಜಧಾನಿಗಳು ಮತ್ತು ರಾಜ್ಯಗಳು ಮತ್ತು ನಿಮಗೆ ಮೇಯ್ನಾಗಿ ಬರಬೇಕಾದ್ರೆ ರಾಜ್ಯಗಳು ಮತ್ತು ಈ ಒಂದು ದಿಕ್ಕುಗಳು ಉಪದಿಕ್ಕುಗಳು ಮೇಯ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಗೊತ್ತಿದೆ, ಸೊ ಲಾಸ್ಟ್ ಇದರಲ್ಲೂ ಸಹ ಅಪ್ಲೋಡ್ ಮಾಡಿದ್ದೀನಿ ನಾನು, ನೋಡ್ಕೊಳ್ಳಿ. 16 ಒಟ್ಟು, ಈಗ ಆಲ್ಮೋಸ್ಟ್ 18 ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ರೀತಿ ನೀವು ಮ್ಯಾಪನ್ನು ಹಾಕ್ಕೊಂಡ್ರೆ ಇಲ್ಲಿ ನಿಮಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನೆಕ್ಸ್ಟು ಆನೆಗೆ ವಾಯು ಹಿಡಿದಿದೆ, ಆಗ್ನೇಯ, ನೈಋತ್ಯ, ಆನೆ, ವಾಯು ಹಿಡಿದಿದೆ, ಈಶಾನ್ಯ. ಸೊ ಈ ರೀತಿ ಹಾಕ್ಕೊಂಡಾಗ ನಿಮಗೆ ಮುಂಬೈ ಅಂತಕ್ಕಂಥದ್ದು ಸೆಂಟ್ರಲ್ ಬರುತ್ತೆ, ಮಿಕ್ಕದಂತಕ್ಕಂಥ ನಿಮ್ಗೆ ಆರಾಮಾಗಿ ಫೈಂಡ್ ಔಟ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರುವ ಸಂಕೇತ ಬಳಸಿ ಜಲಾಶಯಗಳನ್ನು ಅವುಗಳ ನದಿಗಳೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಸೇಮ್ ಮತ್ತೆ ಕೊಟ್ಟಿದ್ದಾರೆ ನೋಡಿ, ನದಿಗೆ ಸಂಬಂಧಪಟ್ಟಂತೆ ಪಂಪಾ ಸಾಗರ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಸೊ ಅದಕ್ಕಿಂತ ಮೇಯ್ನಾಗಿ ನಾವಿಲ್ಲಿ ಕೃಷ್ಣರಾಜ ಸಾಗರ ನೋಡ್ಬೋದು. KRS ಎಲ್ಲಿ ಕಂಡು ಬರುತ್ತೆ, ಮಂಡ್ಯ ಡಿಸ್ಟಿಕಲ್ಲಿ ಕಂಡು ಬರ್ತಕ್ಕಂಥದ್ದು. ಮಂಡ್ಯ, ಮೈಸೂರಲ್ಲ, ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾವ ಒಂದು ನದಿ ಅಂತ ಹೇಳಿದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಸೊ ಡಿಗೆ 3 ಎಲ್ಲಿದೆ, ಸೊ 3ರಲ್ಲೂ ಇದೆ, ಇದೊಂದು ಬಿಟ್ಟು. ಆ್ಯಂಡ್ ನೆಕ್ಸ್ಟು ಪಂಪಸಾಗರ ಅಂತ ಆಲ್ರೆಡಿ ಒಂದು ಇದನ್ನು ನೋಡಿದ್ವಿ. ಪಂಪಸಾಗರ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ತುಂಗಭದ್ರಕ್ಕೆ ಕರೀತಕ್ಕಂಥದ್ದು, ಪಂಪಸಾಗರ, ತುಂಗಭದ್ರ. ಸೊ ಆಪ್ಷನ್ ಬಿಗೆ 2 ಎಲ್ಲಿದೆ, ಇಲ್ಲಿದೆ ನೋಡಿ, ಇದೊಂದು ಗೊತ್ತಾಗಿದೆ ನಮಗೆ ಆನ್ಸರ್ ಆಲ್ಮೋಸ್ಟ್ ಗೊತ್ತಾಗದಂಗೆ. ಗೋವಿಂದ ಸಾಗರ ಬಂದು ಸಟ್ಲೇಜ್ ನದಿಗೆ ಕಟ್ಟಿರ್ತಕ್ಕಂಥದ್ದು, ಬಸವಸಾಗರ ಬಂದು ಕೃಷ್ಣ ನದಿಗೆ ಕಟ್ಟಿರ್ತಕ್ಕಂಥದ್ದು. ಗೋವಿಂದ ಸಾಗರ ಸಟ್ಲೇಜ್, ಪಂಪಸಾಗರ ತುಂಗಭದ್ರ, ಬಸವಸಾಗರ ಕೃಷ್ಣರಾಜ ಸಾಗರ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಜಲಾಶಯಗಳು. ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೊಂದಿಸಿ ಬರೆಯಿರಿ. ರಾಜ್ಯ ಮತ್ತು ಸರೋವರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ, ಜಮ್ಮು ಮತ್ತು ಕಾಶ್ಮೀರ, ಒಡಿಶಾ, ಗುಜರಾತ್ ಮತ್ತು ಕೇರಳ. ಸರೋವರಗಳನ್ನ ನೋಡ್ತಾ ಹೋದಾಗೆ ಸೊ ನೋಡಿ ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥದ್ದು ಏನಿದೆಯೋ ಇದು ಮೇಯ್ನಾಗಿ ಬರ್ತಕ್ಕಂಥ ನಮಗೆ ಹೋಲಾರ್ ಸರೋವರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಒಡಿಶಾ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ, ಅಷ್ಟಮುಡಿ ಸರೋವರ ಅಲ್ಲ, ಒಡಿಶಾ ಬಂದು ಚಿಲ್ಕಾ, ತುಂಬ ಅದು ಇಂಪಾರ್ಟೆಂಟೇ, ಆ್ಯಂಡ್ ತುಂಬ ಸಲ ಬಂದಿರತಕ್ಕಂಥದ್ದು. ಒಡಿಶಾ ಬಂದು ಚಿಲ್ಕಾ ಸರೋವರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಗುಜರಾತ್ ಬಂದು ನಾಲ್ ಸರೋವರ, ಕೇರಳ ಬಂದು ಅಷ್ಟಮುಡಿ, ಪೆರಿಯಾರ್ ಅಂತಲೂ ಸಹ ಹೇಳ್ತೀವಿ. ಕೆಲವೊಂದು ಕೇರಳಕ್ಕೆ ಸಂಬಂಧಪಟ್ಟಂಥ ವರ್ಡ್ಗಳು ಅಷ್ಟಮುಡಿ, ಪೆರಿಯಾರ್ ಅದೆಲ್ಲ ಬರ್ತಕ್ಕಂಥ ಕೇರಳಕ್ಕೆ ಸಂಬಂಧಪಟ್ಟಂಥ ಪದಗಳು. ಸೊ ಇಲ್ಲಿ ಅಷ್ಟಮುಡಿ ಸರೋವರ ಕೇರಳಕ್ಕೆ ಬರುತ್ತೆ. ಗುಜರಾತ್ ಬಂದು ನಾಲ್ ಸರೋವರ, ಒಡಿಶಾ ಬಂದು ಚಿಲ್ಕಾ ಸರೋವರ, ಜಮ್ಮು ಮತ್ತು ಕಾಶ್ಮೀರ ಬಂದು ಓಲಾರ್ ಸರೋವರ. ಸೊ ಎಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಆಪ್ಷನ್ ಎಗೆ 4. ಸೊ ನೋಡಿ ಇಲ್ಲೇ ಇದೆ ನೋಡಿ, ಒಂದು ಗೊತ್ತಾದರೆ ಆಲ್ಮೋಸ್ಟ್ ಎಲ್ಲ ಗೊತ್ತಾದಾಗೇ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಂತ ಹೇಳ್ತಾ ಹೋದರೆ ಪ್ಯಾಂಗೋಕ್ಸೋ ಅಂತಕ್ಕಂಥದ್ದು ಲಡಾಖಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ದಾಲು, ಮನ್ಸಾರು ಇದೆಲ್ಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥದ್ದು. ವೆಂಬನಾಡ್ ಸರೋವರ ಬಂದು ಕೇರಳ. ಆ್ಯಂಡ್ ನೆಕ್ಸ್ಟ್ ಲೋಕ್ಟಾಕ್ ಸರೋವರ ಬಂದು ಮಣಿಪುರ, ಚಂದ್ರತಾಲ್ ಸರೋವರ ಬಂದು ಹಿಮಾಚಲ ಪ್ರದೇಶ, ಸೋಮ್ಗೋ ಸರೋವರ ಬಂದು ಸಿಕ್ಕಿಂ, ಪುಷ್ಕರ್ ಸರೋವರ ರಾಜಸ್ಥಾನ, ಚಿಲ್ಕಾ ಒಡಿಶಾ, ಭೀಮ್ತಾಲ್ ಬಂದು ಉತ್ತರಾಖಂಡ, ನೈನಿ ಬಂದು ಉತ್ತರಾಖಂಡದಲ್ಲಿ ಕಂಡು ಬರ್ತಕ್ಕಂಥ. ಇದಕ್ಕಿಂತ ಇನ್ನೂ ಜಾಸ್ತಿ ಸರೋವರಗಳು ಸಹ ಇದ್ದಾವೆ. ಸೊ ಇಷ್ಟು ನಾನು ಲಿಸ್ಟ್ ಕೊಟ್ಟಿದ್ದೀನಿ. ಇದಕ್ಕಿಂತ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀವು ಕಲೆಕ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಲಮ್ 1ರಲ್ಲಿ ಕೊಟ್ಟಿರುವ ಜೈವಿಕ ಅಣುಗಳನ್ನು ಕಾಲಮ್ 2ರಲ್ಲಿ ಕೊಟ್ಟಿರುವ ಸೂಕ್ತ ಮಾನೋಮರ್ಗಳೊಂದಿಗೆ ಹೊಂದಿಸಿ ಕೆಳಗಿನ ಕೋಡ್ ಬಳಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ಟಾರ್ಚ್ ಪಿಸ್ಟ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ನಮಗೆ ಗ್ಲೂಕೋಸಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಆಪ್ಷನ್ 2 ಆಗಿರುತ್ತೆ. ಇನ್ನು ಪ್ರೋಟೀನ್ ಅಂತ ಹೇಳಿದಾಗ ಇದು ಮೇಯ್ನಾಗಿ ನೋಡ್ತಾರೆ ಕೊಬ್ಬು ಅಂತ ಹೇಳಿದ್ರೆ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ಲಿ ಕಂಡು ಬರ್ತಕ್ಕಂಥದ್ದು. ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಲ್ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಪ್ರೋಟೀನ್ ಅಂತ ಹೇಳಿದ್ರೆ ಅಮೈನೋ ಆ್ಯಸಿಡ್ ಆಗಿರುತ್ತೆ. ಆಪ್ಷನ್ 3. ಸೊ ಅಲ್ಲಿಗೆ ಎಗೆ 2 ಬರುತ್ತೆ, ಸಿಗೆ 1 ಬರುತ್ತೆ. ಸೊ ಕೊಟ್ಟಿದ್ದಾರೆ ಸಿಗೆ 1 ನೋಡಿ ಇಲ್ಲಿದೆ. ಕೊಬ್ಬಿನ ಆಮ್ಲ ಅದೊಂದು ನೋಡಿಕೊಂಡ್ರೆ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಕೈಗಾರಿಕಾ ಪ್ರದೇಶ ಮತ್ತು ದೇಶವನ್ನು ಕೊಟ್ಟಿದ್ದಾರೆ, ಯಾವುದು ಎಲ್ಲಿ ಕಂಡು ಬರುತ್ತೆ ಅಂತ. ರೋಹರ್ ಅಂತಕ್ಕಂಥದ್ದು ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು, ಯುರೋಪಲ್ಲಿ
ಜರ್ಮನಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಆಪ್ಷನ್ ಎಗೆ 4 ಇಲ್ಲೇ ಇದೆ ನೋಡಿ, ಆಪ್ಷನ್ ಏನಲ್ಲೇ ಇದೆ. ಸೊ ಮಂಚೂರಿಯಾ ಅಂತಕ್ಕಂಥದ್ದು ಚೀನಾ, ಐಸ್ಕೋಲಿ ಮತ್ತು ನೋಬಿ ಪ್ರದೇಶ ಬಂದು ಜಪಾನ್, ಬೋಸ್ಟನ್ ಬಂದು USA. ಸೊ ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮತ್ತೆ ಒಂದು ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಇದೇ ಪೇಪರ್, ಅದು 2 ಪೇಪರನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಸೊ 2 ಪೇಪರಲ್ಲಿ ಕೊಟ್ಟಿದ್ದಾರೆ. ಒಂದು ನದಿಗೆ ಸಂಬಂಧಪಟ್ಟಂತೆ ವಾಣಿ ವಿಲಾಸ. ಸೊ ವಾಣಿ ವಿಲಾಸ ಇದು ಕೋಡ್ ವರ್ಡ್ ಅಂತ ಹೇಳ್ಬೋದು. ವೇದಾವತಿ VV. ಸೊ VV ವೇದಾವತಿ ವಾಣಿ ವಿಲಾಸನ ಆಲ್ರೆಡಿ ಹೇಳ್ದಾಗೆ ಸರ್ದಾರ್ ಮತ್ತು ನರ್ಮದಾ ಅಂತಕ್ಕಂಥದ್ದು, ಸರ್ದಾರ್ ನರ್ಮದಾ. ಸೊ ಇದು ಒಂದು ಕೋಡ್ ವರ್ಡು, ನರ್ಮದಾ ಅರ್ಕಾವತ್ತು. ಆ್ಯಂಡ್ ವಾಣಿ ವಿಲಾಸ ಬಂದು ವೇದಾವತಿ ನದಿಗೆ ಕಟ್ಟಿರ್ತಕ್ಕಂಥದ್ದು, ಆಪ್ಷನ್ 3. ಸೊ ಇದು VV ಅಂತಕ್ಕಂಥ ಒಂದು ಕೋಡ್ ವರ್ಡ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಸೊ ಇಲ್ಲಿ ವಾಣಿ ವಿಲಾಸ ಹೇಗೆ 3 ಅಂತಕ್ಕಂಥದ್ದು ಇಲ್ಲಿ 2ರಲ್ಲಿದೆ. ಸೊ ಇದು ತಪ್ಪಾಗಿರ್ತಕ್ಕಂಥದ್ದು. ಇನ್ನು ಮಾರ್ಕೋನಹಳ್ಳಿ ಅಂತ ಹೇಳ್ತಾರೆ, ಮಾರ್ಕೋನಹಳ್ಳಿ. ಸೊ ಇದು ಬಂದು ಶಿಂಷಾ ನದಿಗೆ ಕಟ್ಟಿರ್ತಕ್ಕಂಥದ್ದು. ಹಿಡ್ಕಲ್ ಬಂದು ಘಟಪ್ರಭಾ. ಆ್ಯಂಡ್ ನೆಕ್ಸ್ಟ್ ಹಿಪ್ಪರಗಿ ಜಲಾಶಯ ಬಂದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಜಲಾಶಯ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 3 ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಸಲ ಆಲ್ರೆಡಿ ಕೊಟ್ಟಿದ್ದೀನಿ ನೋಡಿ. ವಾಣಿ ವಿಲಾಸ ಅಂತ ಹೇಳಿದ್ರೆ ವೇದಾವತಿ ನದಿಗೆ ಕಟ್ಟಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಮಾರಕ್ನಹಳ್ಳಿ ಶಿಂಷಾ ನೋಡಿ, ಮಾರಕ್ನಹಳ್ಳಿ ಶಿಂಷಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಮಾರ್ಕೋನಹಳ್ಳಿ ಶಿಂಷಾ, ಮಾರ್ಕೋನಹಳ್ಳಿ. ಸೊ ಈ ಥರ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಹೊಂದಿಸುವರೆಯಲ್ಲಿ ಪತ್ರಿಕೆಗಳು ಮತ್ತು ಅದರ ಸಂಪಾದಕರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕ ವೃತ್ತ, ಪ್ರಜಾಮಾತೆ, ಕರ್ಮವೀರ, ತಾಯಿನಾಡು ಅಂತಕ್ಕಂಥದ್ದು. ಸೊ ಇಲ್ಲಿ ತಾಯಿನಾಡು ಅಂತಕ್ಕಂಥದ್ದು ಹಿಂದೆ ಇದು ಬಂದು PR ರಾಮಯ್ಯನವರು ಸಂಪಾದಕರಾಗಿರ್ತಾರೆ. PR ರಾಮಯ್ಯ, ತಾಯಿನಾಡು ಅಂತಕ್ಕಂಥದ್ದು. ಸೊ ಆಪ್ಷನ್ D ಏನಿದೆ ನೋಡಿಲಿದೆ, ಡಿಗೆ 1. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಇನ್ನು ಇದಾದ ನಂತರ ಕರ್ನಾಟಕ ವೃತ್ತ ಅಂತಕ್ಕಂಥದ್ದು ಮುದವೀಡು ಕೃಷ್ಣರಾವ್ ಅಂತಕ್ಕಂಥವ್ರು. ಪ್ರಜಾಮಾತಾ ಅಂತಂದರೆ BN ಗುಪ್ತಾರವರು. ಕರ್ಮವೀರ ಬಂದು ರಂಗನಾಥ್ ದಿವಾಕರ್. ತಾಯಿನಾಡು ಬಂದು PR ರಾಮಯ್ಯ. ಆಪ್ಷನ್ 1 ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ಇದು ನೋಟ್ ಮಾಡ್ಕೊಳ್ತಾ ತುಂಬ ಒಳ್ಳೆಯದೇನೆ. ಸೊ ಮಂಗಳೂರು ಸಮಾಚಾರ ಮೊಟ್ಟ ಮೊದಲ ಕನ್ನಡ ದಿನಪತ್ರಿಕೆ ಅಂತ ಹೇಳ್ತೀವಿ. ಮಂಗಳೂರು ಸಮಾಚಾರ 1843ರಲ್ಲಿ ಹರ್ಮನ್ ಬೋಗ್ಲಿಂಗ್ರವರು ಈ ಒಂದು ಮಂಗಳೂರು ಸಮಾಚಾರವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಸುಬುದ್ದಿಂದು 1849ರಲ್ಲಿ. ಆ್ಯಂಡ್ ಜ್ಞಾನಬೋಧಕ ಬಂದು 1861. ವೆಂಕಟ ರಂಗೋಕಟ್ಟಿ ಅಂತಕ್ಕಂಥವ್ರು ತರ್ತಕ್ಕಂಥದ್ದಾಗುತ್ತೆ. ನೆಕ್ಸ್ಟ್ ಅರುಣೋದಯ ಬಂದು BL ರೈಸ್ ರವರು. ಶೋಧಕ ಪತ್ರಿಕೆ ಬಂದು ವೆಂಕಟ ರಂಗೋಕಟ್ಟಿ ಅಂತಕ್ಕಂಥವ್ರು. ಆ್ಯಂಡ್ ಚಂದ್ರೋದಯ ವೆರಿ ಇಂಪಾರ್ಟೆಂಟು, ಪಂಡಿತ ಚಿಕ್ಕೋಡಿ ಮತ್ತು GS ಕೃಷ್ಣರಾವ್ ಸೇರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ವೃತ್ತಾಂತ ಬಂದು ಮೈಸೂರಲ್ಲಿ, ಅದು ವೆರಿ ಇಂಪಾರ್ಟೆಂಟು, ಯಜಮಾನ್ ವೀರ ಬಸಪ್ಪರವರು ಮಾಡ್ತಕ್ಕಂಥದ್ದು. ಲೋಕ ಶಿಕ್ಷಕ ಬಂದು ಫಕೀರಪ್ಪ ಮತ್ತು ಹನಡ ಚೆನ್ನಬಸಪ್ಪರವರು ಜಾರಿಗೆ ತರ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ವಾಗ್ಭೂಷಣ ಅಂತಕ್ಕಂಥದ್ದು 1896ರಲ್ಲಿ ಆಲೂರು ವೆಂಕಟರಾಯರು ತರ್ತಕ್ಕಂಥ ಒಂದು ಪತ್ರಿಕೆ ಆಗಿರುತ್ತೆ. ಹಿಂದೂಸ್ತಾನ್ ಸಮಾಚಾರ ಬಂದು ನಾರಾಯಣ್ ಗಿರಿಧರ ರಾವ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಆ್ಯಂಡ್ ನೆಕ್ಸ್ಟ್ ವಾಗ್ದೇವಿ ಪತ್ರಿಕೆ ಬಂದು ಹೊನ್ನಾಪುರ ಮಠ ಅಂತಕ್ಕಂಥವ್ರು. ಕರ್ನಾಟಕ ಧನಂಜಯ ಬಂದು M ಕೃಷ್ಣರಾವ್ರವರು. ಪ್ರಭಾತ ಬಂದು YB ಜಟಾರ. ಆ್ಯಂಡ್ ನೆಕ್ಸ್ಟು ಬಾಲಮಿತ್ರ ಅಂತಕ್ಕಂಥ ಒಂದು ಪತ್ರಿಕೆ ಬಂದು ವಲ್ಲಭ ಮಹಾಲಿಂಗ ತಟ್ಟಿ ಅಂತಕ್ಕಂಥವ್ರು ಆಗಿರ್ತಾರೆ. ತಾಯ್ನಾಡು ಕೊಟ್ಟಿದ್ದಾರೆ ನೋಡಿ, ತಾಯ್ನಾಡು ಕರ್ಮವೀರ ಎಲ್ಲ ಕೊಟ್ಟಿದ್ದಾರೆ. ತಾಯ್ನಾಡು ಬಂದು PR ರಾಮಯ್ಯ, ಕರ್ಮವೀರ ಬಂದು RS ಹುಕ್ಕೇರಿಕೆ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಕರ್ಮವೀರ ಆಯಿತು. ಜಯ ಕರ್ನಾಟಕ ಬಂದು ಆಲೂರು ವೆಂಕಟರಾಯರು ಮತ್ತು ದರಾ ಬೇಂದ್ರೆ. ಕನ್ನಡಿಗ ನವನೀತ ಬಂದು ಆಲೂರು ವೆಂಕಟರಾಯರು. ಸಂಯುಕ್ತ ಕರ್ನಾಟಕ ಬಂದು RS ಹುಕ್ಕೇರಿಕರ ಮತ್ತು MK ರಂಗನಾಥ ದಿವಾಕರ್ ಇವರೆಲ್ಲ ಸೇರ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಕರ್ನಾಟಕ ಟೈಮ್ಸ್ ಬಂದು HS ಶಿವಲಿಂಗರವರು. ಆ್ಯಂಡ್ ನೆಕ್ಸ್ಟ್ ಸ್ಥಾನಿಕ ಸ್ವರಾಜ್ಯ ಅಂತಕ್ಕಂಥ ಒಂದು ಪತ್ರಿಕೆ ಬಂದು RV ಜಟಾರ. ಸಮಾಜ ಪತ್ರಿಕೆ ಬೆಟಗೇರಿ ಶರ್ಮಾ. ಪ್ರಜಾವಾಣಿ ಬಂದು KN ಗುರುಸ್ವಾಮಿ, B ಪುಟ್ಟಸ್ವಾಮಯ್ಯರವರು. ವೀರಮಾತೆ ಬಂದು ಸರೋಜಿನಿ ಮಹಿಷಿ ಮತ್ತು ಶಂಕರ್ ನಾರಾಯಣ ಅಂತಕ್ಕಂಥವ್ರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ವಿಶ್ವವಾಣಿ ಬಂದು ಪಾಟೀಲ್ ಪುಟ್ಟಪ್ಪನವರು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಪ್ರಪಂಚ ಅಂತಕ್ಕಂಥ ಪತ್ರಿಕೆ ಬಂದು ಪಾಟೀಲ್ ಪುಟ್ಟಪ್ಪ. ಸುಧಾ ಬಂದು ಲೋಕ ಶಿಕ್ಷಣ ವಿಶ್ವಸ್ತ ನಿಧಿ ಪ.ವೆ. ಆಚಾರ್ಯರವರು. ಉದಯವಾಣಿ ಬಂದು ಮೋಹನ್ ದಾಸ್ ಮತ್ತು ಪೈಟಿ ಸತೀಶ್ ಪೈ ಅಂತಕ್ಕಂಥವ್ರಾಗಿರ್ತಾರೆ. ವಾರ್ತಾ ಭಾರತಿ ಬಂದು A.S. ಪುತ್ತಿಗೆ. ವಿಜಯವಾಣಿ ಬಂದು ವಿಜಯ್ ಶಂಕೇಶ್ವರರವರು ಜಾರಿಗೆ ತಂದಿರ್ತಕ್ಕಂಥ ಪತ್ರಿಕೆಗಳು ಆಗಿರ್ತವೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಮ್ಲಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಮೈಸ್ತ ಫಾಲೋಯಿಂಗ್ ಇರುವೆಗಳ ಕುಟುಕು, ವಿನೆಗರ್, ಮೊಸರು, ಪಾಲಕ್ ಸೊಪ್ಪು ಅಂತ ಕೊಟ್ಟಿದ್ದಾರೆ. ಸೊ ಇರುವೆಗಳು ಅಂತಕ್ಕಂಥದ್ದು ಏನಿದೆ ಅದು ಬರ್ತಕ್ಕಂಥದ್ದು ಈ ಒಂದು ಫಾರ್ಮಿಕ್ ಆಮ್ಲದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಫಾರ್ಮಿಕ್ ಆಮ್ಲ, ಇರುವೆಗಳು ಫಾರ್ಮಿಕ್ ಆಮ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಪ್ಷನ್
1 ಮತ್ತು 2 ಮತ್ತು 4 ಹೋಗ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ವಿನೆಗರ್ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಅಸಿಟಿಕ್ ಆಮ್ಲ. ವಿನೆಗರು ಅಸಿಟಿಕ್ ಆಮ್ಲದಲ್ಲಿ ಕಂಡು ಬರುತ್ತೆ. ಮೊಸರು ತುಂಬ ಇಂಪಾರ್ಟೆಂಟು, ಮೊಸರು ಹಾಲು ಇದೆಲ್ಲ ಕಂಡು ಬರ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಮ್ಲ. ಸೊ ಹಾಲಿನ ಉತ್ಪನ್ನಗಳೇನಿದೆಯೋ ಅಲ್ಲಿ ಬರ್ತಕ್ಕಂಥದ್ದು ಮೇಯ್ನಾಗಿ ಲ್ಯಾಕ್ಟಿಕ್ ಆಮ್ಲ. ಆ್ಯಂಡ್ ನೆಕ್ಸ್ಟ್ ಪಾಲಕ್ ಸೊಪ್ಪು ಬಂದು ಆಕ್ಸಾಲಿಕ್ ಆಮ್ಲ. ಸೊ ಆಪ್ಷನ್ 3 ಆಗಿರುತ್ತೆ. ಸೊ ಅಂಡ್ ನೆಕ್ಸ್ಟು ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು ಸಿಟ್ರಿಕ್ ಆಮ್ಲ ಅಂತ ಹೇಳ್ತೀವಿ. ಸಿ ಏನು ವಿಟಮಿನ್ ಸಿ ಬರುತ್ತೋ, ವಿಟಮಿನ್ ಸಿ ಅಂತ ಹೇಳ್ತೀವಲ್ಲ ಸ್ಕರ್ವಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣಲ್ಲಿ ಬರ್ತಕ್ಕಂಥ ಸಿಟ್ರಿಕ್ ಆಮ್ಲ, ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಮ್ಲ, ಹುಣಸೆ ಹಣ್ಣು ಬಂದಾಗ ಟಾರ್ಟಾರಿಕ್ ಆಮ್ಲ ಕಂಡುಬರುತ್ತೆ. ಆ್ಯಂಡ್ ಜಠರದಲ್ಲಿ ಕಂಡುಬರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಮ್ಲ, ತಂಪು ಪಾನೀಯಗಳಲ್ಲಿ ಕಾರ್ಬೋನಿಕ್ ಆಮ್ಲ ಕಂಡುಬರುತ್ತೆ. ಇರುವೆ ಕಸಿದಾಗ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗ್ತಕ್ಕಂಥದ್ದಾಗಿರುತ್ತೆ ಅಲ್ಲಿ. ಆ್ಯಂಡ್ ನೆಕ್ಸ್ಟ್ ಚಹಾ ಟೀನಲ್ಲಿ ಟ್ಯಾನಿಕ್ ಅಂತಕ್ಕಂಥ ಒಂದು ಆಮ್ಲ ಕಂಡುಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ, ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತಕ್ಕಂಥದ್ದು ನೀತಿ ಆಯೋಗ. ಸೊ ಇದು ಹಳೆ ಪೇಪರ್ ಆಗಿರೋದು ನೀತಿ ಆಯೋಗ ಅಂತ ಕೊಟ್ಟಿದ್ದಾರೆ. ಈಗ ಇದು ನೀತಿ ಆಯೋಗ. ಈ ಮೊದಲು ಯೋಜನಾ ಆಯೋಗ ಇತ್ತು, ಮತ್ತು ನೀತಿ ಆಯೋಗ ಚೇಂಜ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಎಸ್ಟಿಮೇಟ್ ಸಮಿತಿ ಭಾರತದ ಜನಗಣತಿ ಅಂತ ಕೊಟ್ಟಿದ್ದಾರೆ. ಸೊ ಭಾರತ ಜನಗಣತಿ ಇದು ಬಂದು ಗೃಹ ಇಲಾಖೆಯ ಅಂಗ ಆಗಿರ್ತಕ್ಕಂಥದ್ದು, ಗೃಹ ಇಲಾಖೆಯ ಅಂಗ ಆಗಿರುತ್ತೆ. ಸೊ ಇದೊಂದು ನೋಡ್ತಾ ಹೋಗಿ. ನೆಕ್ಸ್ಟು ಇಲ್ಲಿ ಡಿಗೆ 1 ಅಂತ ಹೇಳಿದ್ರೆ ಆಪ್ಷನ್ 3 ಬರುತ್ತೆ. ಸೊ ಭಾರತ ಜನಗಣತಿ ಬಂದು ಗೃಹ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಅದೇ ರೀತಿ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಅಂತಕ್ಕಂಥದ್ದು ಸಂಸತ್ತಿನ ಜಂಟಿ ಸಮಿತಿ ಆಗಿರುತ್ತೆ. ನೀತಿ ಆಯೋಗ ಅಂತಕ್ಕಂಥದ್ದು ಶ್ರೇಷ್ಠ ಚಿಂತನಾ ಚಾವಡಿ ಆಗಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಸ್ಟಿಮೇಟ್ ಸಮಿತಿ ಅಂತ ಲೋಕಸಭೆಯ ಸಮಿತಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಈ ರೀತಿ ನಮ್ಮ ಆನ್ಸರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಒಂದು ಪಟ್ಟಿ 1 ನದಿಗಳನ್ನು ಕೊಟ್ಟಿದ್ದಾರೆ, ಮತ್ತು ಪಟ್ಟಿ 2 ಅಣೆಕಟ್ಟುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇಫ್ ಎನಿ ಡೌಟ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಕ್ವಶನ್ ಹೀಗಿದೆ, ಪಟ್ಟಿ 1 ನದಿಗಳು ಮತ್ತು ಪಟ್ಟಿ 2 ಅಣೆಕಟ್ಟುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ರಿವರ್ಸ್ ವಿತ್ ದ ಡ್ಯಾಮ್ಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಾವೇರಿ, ಕೃಷ್ಣ, ನರ್ಮದಾ, ಚಂಬಲ್ ನದಿ. ನಮಗೆ 1 or 2 ಆನ್ಸರ್ಸ್ ಗೊತ್ತಾದರೆ ಆಲ್ಮೋಸ್ಟ್ ನಾವು ಅದನ್ನು ಮ್ಯಾಚ್ ಮಾಡ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಕಾವೇರಿ ಅಂತಕ್ಕಂಥದ್ದು ಏನಿದೆಯೋ, ಕಾವೇರಿ ಬಂದು ನಮಗೆ ಮೆಟ್ಟೂರಲ್ಲಿ ಕಂಡುಬರುತ್ತೆ, ಮೆಟ್ಟೂರು. ಹಾಗಾಗಿ ಇಲ್ಲಿ ಆಪ್ಷನ್ 2 ಮತ್ತು ಆಪ್ಷನ್ 3 ಎರಡೂ ಸಹ ಕೊಟ್ಟಿದ್ದಾರೆ. ಆಪ್ಷನ್ 2 ಆಪ್ಷನ್ 3 ಏನಿದೆಯೋ ಹೇಗೆ ಕಾವೇರಿಗೆ ಮೆಟ್ಟೂರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 ಮತ್ತು 4 ಬರ್ತಕ್ಕಂಥದ್ದು ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟು ನರ್ಮದಾ ನದಿಗೆ ಮೇಯ್ನಾಗಿ ನಮ್ಗೆ ಗೊತ್ತಿದೆ ಯಾವುದಂದರೆ ಸರ್ದಾರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಕೋಡ್ ವರ್ಡ್ ಏನಂತ ಹೇಳಿದ್ರೆ, ನರ್ಮದಾ ಅಂತಕ್ಕಂಥದ್ದು ಏನು ಅರ್ಕಾವತ್ ಇದೆಯೋ, ಸರ್ದಾರ್ ಅಂತಕ್ಕಂಥದ್ದು ಒಂದು ಅರ್ಕಾವತ್ನ ನಾವು ಮ್ಯಾಚ್ ಮಾಡ್ಕೊಳ್ಬಹುದಾಗಿರುತ್ತೆ. ಇದೊಂದು ಕೋಡ್ ವರ್ಡ್ ಅಂತ ಹೇಳ್ಬಹುದಾಗಿರುತ್ತೆ. ನರ್ಮದಾಗೆ ಸರ್ದಾರ್ ಅಂತಕ್ಕಂಥದ್ದು ಅರ್ಕಾವತ್ ಏನಿದೆಯೋ ಅದನ್ನು ನೋಡ್ಕೊಳ್ಬಹುದು. ಯಾಕಂದರೆ ಬೇರೆ ಯಾವುದಕ್ಕೂ ಅಷ್ಟಾಗಿ ಬರ್ತಕ್ಕಂಥದ್ದು ಚಾನ್ಸಸ್ಸು ಇಲ್ಲ ಈ ಒಂದು ಅಣೆಕಟ್ಟುಗಳಲ್ಲಿ, ಸರಿನಾ. ಸೊ ನರ್ಮದಾಗೆ ಬರ್ತಕ್ಕಂಥದ್ದು ಸರ್ದಾರ್ ಸರೋವರ. ಸೊ ಸಿಗೆ ಬರ್ತಕ್ಕಂಥದ್ದು 4 ಅಂತ ಹೇಳಿದಾಗ ನೋಡಿ ಇಲ್ಲಿದೆ, ಸಿಗೆ 4 ಎಲ್ಲಿದೆ, ಇಲ್ಲಿದೆ, ಹೌದಲ್ವಾ. ಸೊ 4ನೇದು ಇದು ತಪ್ಪು ಅಂತ ಹೇಳಿದಾಗ ಉಳಿದಿರ್ತಕ್ಕಂಥ 2ರಲ್ಲಿ ಏನಿದೆಯೋ ಸಿಗೆ ನರ್ಮದಾ ಬಂದು ಸರ್ದಾರ್ ಸರೋವರ ಆಪ್ಷನ್ 2ನಲ್ಲಿದೆ. ಸೊ ಹಾಗೆ ಆನ್ಸರ್ ನಾವು ಆರಾಮಾಗಿ ಟಿಕ್ ಮಾಡ್ಬೋದು ಆಪ್ಷನ್ 3 ಅಂತಕ್ಕಂಥದ್ದು. ಇನ್ನು ಇದರ ಪ್ರಕಾರ ನೋಡ್ತಾ ಹೋದರೆ ಕಾವೇರಿಗೆ ಬರ್ತಕ್ಕಂಥದ್ದು ಮೆಟ್ಟೂರಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕೃಷ್ಣಾ ನದಿಗೆ ಬರ್ತಕ್ಕಂಥದ್ದು ಆಲಮಟ್ಟಿ ಅಣೆಕಟ್ಟು, ಆಲಮಟ್ಟಿ ಜಲಾಶಯ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ನರ್ಮದಾ ಬಂದಾಗ ಸರ್ದಾರ್ ಸರೋವರ ಆಗುತ್ತೆ. ಇನ್ನು ಚಂಬಲ್ ಅಂತ ಉಳಿದಿರ್ತಕ್ಕಂಥದ್ದು ಲಾಸ್ಟಲ್ಲಿ ಗಾಂಧಿ ಸಾಗರ. ಆಪ್ಷನ್ 3 ಏನಿದೆಯೋ ಗಾಂಧಿ ಸಾಗರ ಬಂದು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ. ಸೊ ಇಂಗ್ಲೀಷ್ ವರ್ಷನೂ ಇದೆ, ಇಂಗ್ಲೀಷ್ ಬೇಕಾದರೂ ಸಹ ನೋಡ್ಕೊಳ್ಬೋದು. ಇದು ನಾವು ನೋಡ್ತಾ ಹೋದಾಗ ಇದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಕ್ವಶನ್ಸ್ಗಳಂತ ಹೇಳ್ಬಹುದು. ಯಾಕೆಂದರೆ ಇದು ಗ್ರೂಪ್ ಎಗೆ ಸಂಬಂಧಪಟ್ಟಂಥ ಪೇಪರಿಂದ ಆರಿಸಿರ್ತಕ್ಕಂಥ ಒಂದು ಕ್ವಶನ್ಸ್ಗಳಾಗಿರೋದ್ರಿಂದ ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿಗೂ ಸಹ ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ಗಳು ಆಗಿರುತ್ತೆ. ಸೊ ಇಲ್ಲಿ ಆನ್ಸರು ಆಪ್ಷನ್ 2 ಕಾವೇರಿ ಮೆಟ್ಟೂರು, ಕೃಷ್ಣ ಆಲಮಟ್ಟಿ, ನರ್ಮದಾ ಸರ್ದಾರ್ ಸರೋವರ, ಚಂಬಲ್ ಗಾಂಧಿ ಸಾಗರ. ಓಕೆ, ಸೊ ನಾವು ಆನ್ಸರ್ನ 1, 2, 3 ಆನ್ಸರ್ ಒಂದು ಯಾವುದಾದ್ರೂ ಡಿಫ್ರೆಂಟಾಗಿ ಕೊಟ್ಟಿರ್ತಕ್ಕಂಥ ಒಂದು ಆನ್ಸರ್ನ ಚೂಸ್ ಮಾಡಿದ್ರು ಸಹ ನೀಟಾಗಿ ನಮಗೆ ಆ ಆನ್ಸರು ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೊ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಯಾವುದಂತ ಹೇಳಿದರೆ ಇಲ್ಲಿ ನದಿಗಳು ಮತ್ತು ಅದರ ಒಂದು ಅಣೆಕಟ್ಟುಗಳು ಯಾವ ನದಿಯಲ್ಲಿ ಕಟ್ಟಿದ್ದಾರೆ ಮತ್ತು ಏನಕ್ಕೋಸ್ಕರ ಕಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ದಾಮೋದರ್ ಕಣಿವೆ ಯೋಜನೆ ಅಂತಕ್ಕಂಥದ್ದು ಇದೆಯೋ ಇದು ಬಂದು ತಿಲಾಯ್ ಡ್ಯಾಮ್
ಬಾರಾಕಾರ್ ನದಿಗೆ ಕಟ್ಟಿರ್ತಕ್ಕಂಥದ್ದು ದಾಮೋದರ ಕಣಿವೆ ಯೋಜನೆ. ರಾಜ್ಯಗಳು ಬಂದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದರ ಮುಖ್ಯ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ಈ ಒಂದು ದಾಮೋದರ ಕಣಿವೆ ಯೋಜನೆಯನ್ನು ನಿರ್ಮಾಣ ಮಾಡಿದ್ರು ಅಂತ ನೋಡೋದಾದರೆ, ಪ್ರವಾಹ ನಿಯಂತ್ರಣ ಮಾಡೋದಕ್ಕೋಸ್ಕರ 1.2, ವಿದ್ಯುತ್ ಶಕ್ತಿ ಉತ್ಪಾದನೆಗೆ, ನೀರಾವರಿ, ಅಲ್ಲಿನ ಜನಕ್ಕೆ ನೀರಾವರಿಯನ್ನು ಒದಗಿಸ್ತಕ್ಕಂಥದ್ದಾಗಿರುತ್ತೆ. ಸೊ 3 ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ದಾಮೋದರ ನದಿ ಕಣಿವೆ ಯೋಜನೆಯನ್ನು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿರ್ತಕ್ಕಂಥದ್ದು. ಯಾವ ಒಂದು ನದಿಗೆ ಅಂತ ಹೇಳಿದ್ರೆ ಬಾರಾಕಾರ್ ನದಿ ಅಂತಕ್ಕಂಥದ್ದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಬಾಕ್ರಾನಂಗಲ್ ಯೋಜನೆ. ಇದು ಬಂದು ಸಟ್ಲೇಜ್ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಅಂತ ಹೇಳ್ಬಹುದು, ಬಾಕ್ರಾನಂಗಲ್ಲು. ಸೊ ಇದು ಬಂದು ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಕಟ್ಟಿರ್ತಕ್ಕಂಥದ್ದು. ಇದು ಜಲವಿದ್ಯುತ್ ಉತ್ಪಾದನೆ ಮತ್ತು ನೀರಾವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಅಣೆಕಟ್ಟು. ಆ್ಯಂಡ್ ನೆಕ್ಸ್ಟು ಚಂಬಲ್ ನದಿಗೆ ಬಂದು ಚಂಬಲ್ ಯೋಜನೆ. ಇದು ಹಿಮಾಚಲ ಪ್ರದೇಶದಲ್ಲಿ ಕೇಳ್ತಾರೆ, ಹಿಮಾಚಲ ಪ್ರದೇಶ ಆಪ್ಷನ್ಗಳನ್ನ ಕೊಟ್ಬಿಟ್ಟು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಯಾವ ಒಂದು ರಾಜ್ಯಕ್ಕೆ ಸೇರಿರ್ತಕ್ಕಂಥದ್ದು ಅಂತ ಕೇಳ್ಬೋದು, ಅಥವಾ ಹಿರಾಕುಡ್ ಯೋಜನೆ ಅಂತಕ್ಕಂಥ ಕೇಳ್ಬೋದು. ಓಕೆ, ಸೊ ಇಲ್ಲಿ ಚಂಬಲ್ ಯೋಜನೆ ಬಂದು ಚಂಬಲ್ ನದಿಗೆ ಕಟ್ಟಿರ್ತಕ್ಕಂಥದ್ದು ಹಿಮಾಚಲ ಪ್ರದೇಶದಲ್ಲಿ. ಸೊ ಆ್ಯಂಡ್ ನೆಕ್ಸ್ಟ್ ಹಿರಾಕುಡ್ ಯೋಜನೆ ಬಂದು ಮಹಾನದಿ, ವೆರಿ ಇಂಪಾರ್ಟೆಂಟ್, ಮಹಾನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಹಿರಾಕುಡ್ ಯೋಜನೆ. ಇದು ಬಂದು ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಒರಿಸ್ಸಾಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಸಹ ಅಷ್ಟೇ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಮತ್ತು ನೀರಾವರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಇನ್ನು ಬಿಯಾಸ್ ನದಿಗೆ ಕಟ್ಟಿರ್ತಕ್ಕಂಥದ್ದು ಬಿಯಾಸ್ ಯೋಜನೆ ಆಗಿರುತ್ತೆ. ಇದು ಸಹ ನೀರಾವರಿಗೆ ಯೂಸ್ ಮಾಡ್ತಕ್ಕಂಥದ್ದು. ಪಂಜಾಬ್, ಹರಿಯಾಣ, ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ಈ ಒಂದು ಯೋಜನೆ ಇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಂದಿರಾ ಗಾಂಧಿ ಕಾಲುವೆ ಯೋಜನೆ. ಇದು ಬಂದು ಸಟ್ಲೇಜ್ ಮತ್ತು ಬಿಯಾಸ್ಗೆ ಕಟ್ಟಿರ್ತಕ್ಕಂಥದ್ದು. ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಬಂದು ರಾಜಸ್ಥಾನದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಡುಕಿ ಯೋಜನೆ, ಪೆರಿಯಾರ್ ಅಂತಕ್ಕಂಥ ಒಂದು ನದಿಗೆ ಕೇರಳದಲ್ಲಿ ಕಟ್ಟಿರ್ತಕ್ಕಂಥ ಇಡುಕಿ ಯೋಜನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಚುಕಾ ಯೋಜನೆ ಬಂದು ವಾಂಚೂ ನದಿಗೆ ಕಟ್ಟಿರ್ತಕ್ಕಂಥದ್ದು. ಭಾರತ ಮತ್ತು ಭೂತಾನ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸೊ ಆ ಒಂದು ಗಡಿ ಇದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸರ್ದಾರ್ ಸರೋವರ, ಸೊ ಕೊಟ್ಟಿದ್ರಲ್ವ ನರ್ಮದಾ ಸರ್ದಾರ್ ಅಂತಕ್ಕಂಥದ್ದು, ನರ್ಮದಾ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟು ಅಂತ ಹೇಳ್ಬಹುದಾಗಿರುತ್ತೆ. ಇದು ಬಂದು ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಮೇಯ್ನಾಗಿ ಇದು ಸಹ ಅಷ್ಟೇ ಜಲವಿದ್ಯುತ್ ಮತ್ತು ನೀರಾವರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ತುಲ್ಬುಲ್ ಯೋಜನೆ ಅಂತಕ್ಕಂಥದ್ದು ಝೇಲಂ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ತುಲ್ಬುಲ್ ಯೋಜನೆ ಅಂತಕ್ಕಂಥದ್ದು. ಇದು ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ತಾಣಕ್ಪುರ್ ಯೋಜನೆ ಬಂದು ಮಹಾಕಾಳಿ ನದಿಗೆ ಕಟ್ಟಿರ್ತಕ್ಕಂಥದ್ದು. ಭಾರತ ಮತ್ತು ನೇಪಾಳದಲ್ಲಿ ಅಡಿಯಲ್ಲಿ ಕಟ್ಟಿರ್ತಕ್ಕಂಥದ್ದು, ನೌಕಾಯಾನಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ಈ ಒಂದು ತಾಣಕ್ಪುರ್ ಯೋಜನೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪಾರ್ವತಿ ಜಲವಿದ್ಯುತ್ ಯೋಜನೆ ಬಂದು ಪಾರ್ವತಿ ನದಿ ಅಂತೆ. ದುಲಸ್ತಿ ಯೋಜನೆ ಬಂದು ಚೀನಾಂ ನದಿ. ಅಂಡ್ ಸುವರ್ಣರೇಖಾ ಯೋಜನೆ ಬಂದು ಸುವರ್ಣರೇಖಾ ನದಿ. ಮಹಾತ್ಮ ಗಾಂಧಿ ಅಣೆಕಟ್ಟು ಬಂದು ಶರಾವತಿ ನದಿ, ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಒಂದು ಅಣೆಕಟ್ಟು ಬಂದು ಶರಾವತಿ ನದಿಗೆ ಕಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಶಿವನ ಸಮುದ್ರ ಯೋಜನೆ. ಇದು ಸಹ ಕರ್ನಾಟಕದಲ್ಲಿ ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥದ್ದು. ಸೊ ಏನು ಕಾವೇರಿ ಮೆಟ್ಟೂರು ಯೋಜನೆ ಅಂತ ನೋಡಿದ್ವಿ, ಮೆಟ್ಟೂರು ಅಣೆಕಟ್ಟು ಅಂತ ಏನು ಈ ಪೇಪರಲ್ಲಿ ಕೊಟ್ಟಿರೋ ಅದೇ ರೀತಿ ಶಿವನ ಸಮುದ್ರ ಯೋಜನೆ ಬಂದು ಸಹ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟಾಗಿರುತ್ತೆ. ಆ್ಯಂಡ್ ಕಾವೇರಿ, ಶರಾವತಿ, ಸೊ ನೋಡಿ ಕರ್ನಾಟಕದಲ್ಲಿ ಕಟ್ಟಿರ್ತಕ್ಕಂಥದ್ದು ಕಾವೇರಿ, ಶರಾವತಿ